ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಕ್ಯಾಬಿನೆಟಲ್ಲಿ ನೀವೇ ತಾನೇ ಹೊರಡಿಸಿದ್ದು. ಎಷ್ಟು ಕಟ್ಟಿದ್ರಪ್ಪ ಅವತ್ತು, ಎಷ್ಟು ಹೇಳಿದ್ರಪ್ಪ ಕಟ್ಟಿ ಅಂತ ಈಗಲ್ಟನ್ಗೆ 13-18ರಲ್ಲಿ 12 ಕೋಟಿ ಒಂದು ಎಕರೆಗೆ. ಅವ್ರಿಗೆ ನೀವೇ ಹೇಳ್ದವರು, ನಿಮ್ಮ ಸರ್ಕಾರನೇ ಇತ್ತಿದ್ದು, ನೀವೇ ನಿಗದಿ ಮಾಡಿರೋ ಬೆಲೆ. ಈಗ 2 ಕೋಟಿನಾ? ಈಗ 2 ಕೋಟಿನಾ? ಅವತ್ತು 2006ರಲ್ಲಿ, 2013ರಲ್ಲಿ, 2026ರಲ್ಲಿ ಎಲ್ಲಿಗೆ ಬಂದು ನಿಂತಿದ್ದೀವಿ? ಎಷ್ಟಾಗಿರ್ಬೇಕು ಬೆಲೆ? ಅಷ್ಟೇನಾ ಹಂಗಾರೆ ಬೆಲೆ ಕಟ್ಟೋದು? ಆಯಿತು, 10 ಗುಂಟೆ 15 ಗುಂಟೆ 20 ಗುಂಟೆ ಇಟ್ಕೊಂಡಿರ್ತಕ್ಕಂಥವ್ರು ಯಾರು ಸ್ವಾಮಿ? ಸಣ್ಣ ರೈತರು ಕಣ್ರಿ. ಹೈನುಗಾರಿಕೆ ಮಾಡ್ಕೊಂಡು, ಹಸ ಸಾಕೊಂಡು, ಕರ ಸಾಕೊಂಡು, ಮೇಕೆ ಸಾಕೊಂಡು ಹೆಂಗೋ ಕನಿಷ್ಠ ಪಕ್ಷ ಗೌರವಿತವಾಗಾದರೂ ಬದುಕ್ತಾವ್ರೆ. ಬಿಟ್ಬಿಡಿ ಬದುಕಕ್ಕೆ. 10 ಗುಂಟೆ 15 ಗುಂಟೆ 20 ಗುಂಟೆಗೆ ನೀವು ಕೊಡ್ತಕ್ಕಂಥ ಜುಜುಬಿ ದುಡ್ಡಲ್ಲಿ ಅವ್ರು ಏನಾದ್ರು ಬೆಂಗಳೂರು ಹೊರವಲಯದಲ್ಲಿ ಎಷ್ಟು ದಿನ ಬಂದು ಬದುಕ್ಬೋದು? ಎಲ್ಲಿಗೆ ಹೋಯ್ತಾರೆ? ಅವ್ರನ್ನ ಎಲ್ಲಿ ಎತ್ತಂಗಡಿ ಮಾಡ್ತೀರಿ? ಇದೇ ನೋಡ್ರಿ, ಇದೇ ಇಂಡಸ್ಟ್ರಿಯಲ್ ಟೌನ್ಶಿಪ್ ನೀವು ಮಾಡಬೇಕು ಅಂದರೆ ನಾನು ಒಂದು ಸಲಹೆ ಕೊಡ್ತೀನಿ ರೀ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಗೂಳೆ ಹೋಗ್ತಕ್ಕಂಥವ್ರನ್ನ, ವಲಸೆ ಬರ್ತಕ್ಕಂಥವ್ರನ್ನ ದಯವಿಟ್ಟು ತಡೆಗಟ್ರಿ. ಯಾಕಪ್ಪ ಅಲ್ಲಿ ಬಂಜರ್ ಭೂಮಿಗಳಿಲ್ವಾ? ಅಲ್ಲೆಲ್ಲ ಫಲವತ್ತಾದಂಥ ಜಮೀನು ಕೈ ಹಾಕ್ಬೇಡ್ರಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ರೈತರಿಗೆ ನೋವು ಕೊಡಬೇಡ್ರಿ, ರೈತರಿಗೆ ಗೌರವಿತವಾಗಿ ಬದುಕಕ್ಕೆ ಬಿಡ್ರಿ. ಫೈಂಡ್ ಔಟ್ ಮಾಡಿರಿ, ಬಂಜರ್ ಭೂಮಿಗಳ ಕೈ ಹಾಕ್ರಿ, ಕೊಡ್ರಿ. ಕಲ್ಯಾಣ ಕರ್ನಾಟಕದಲ್ಲಿ ಇಂಡಸ್ಟ್ರಿ ತಗೊಂಬರ್ರಿ, ಉದ್ಯೋಗ ಸೃಷ್ಟಿ ಮಾಡಿರಿ. ಯಾಕ್ರಿ ಅವ್ರ ಪಾಪ ಇಲ್ಲಿಗೆ ಬರಬೇಕು? ಯಾಕ್ರಿ ಗುಳೆ ಹೋಗ್ಬೇಕು ಅವರು? ಯಾಕ್ರಿ ವಲಸೆ ಹೋಗ್ಬೇಕು ಅವರು? ಏನು ಬರೀ ಇಲ್ಲೇನಾ? ರಾಮನಗರ ಜಿಲ್ಲೆ ಹೆಸರು ಚೇಂಜ್ ಮಾಡಿಬಿಟ್ಟೆ, ಪ್ರತಿಷ್ಠೆ ನಾನು ಮಾಡೇ ತೀರ್ತೀನಿ, ಪ್ರತಿಷ್ಠೆ GBIT ಸೋ ಕಾಲ್ಡ್.